तरवोऽपि नेदुः तं सर्वभूतहृदयं मुनिमानतोऽस्मि। नमो वस्तात्विका देवाः विष्णुभक्ति परायणाः धर्ममार्गे प्रेरयन्तु भवन्तः सर्व एव हि मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु सतम् अशेष सन्मङ्गलानि भवन्तु। श्री गुरुभ्यो नमः। हरिः ओम्। श्रीनारद उवाच निन्दनस्तव सत्कारान्यक्कारार्थं कलेवरम् प्रधानपरयो राजन् अविवेकेन कल्पितम् हिंसा तदभिमानेन दण्डपारुष्ययोरपि वैषम्यमिह भूतानां ममाहमिति पार्थिव। श्री गुरुभ्यो नमः। हरिः ओम्। परम पूज्य ಮಂತ್ರಾಲಯ ಮಠಾಧೀಶರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಂಡು ಅವರ ಆಜ್ಞೆ ಆದೇಶಾನುಸಾರವಾಗಿ ನಿತ್ಯ ಜ್ಞಾನ ಯಜ್ಞ ಮಹೋತ್ಸವದ ಅಂಗವಾಗಿ ಶ್ರೀ ಗುರುರಾಜರ ದಿವ್ಯ ಸನ್ನಿಧಾನದಲ್ಲಿ ವೇದವ್ಯಾಸದೇವರ ಮೇರು ಕೃತಿಯಾದಂತಹ ಗ್ರಂಥ ರತ್ನವಾದ ಶ್ರೀಮದ್ ಭಾಗವತದ 7ನೆಯ ಸ್ಕಂದದ ಮುದ್ದು ಮುಖದ ಪ್ರಹ್ಲಾದರಾಜರ ನರಸಿಂಹದೇವರ ಕಥೆಯಲ್ಲಿ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜ ನಾರದರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸಣ್ಣ ವಯಸ್ಸಿನಿಂದ ಭಗವಂತನಲ್ಲಿ ದ್ವೇಷ ಮಾಡ್ತಾ ಸದಾ ನಿಂದೆ ಮಾಡುವಂತಹ ಶಿಶುಪಾಲ ಭಗವಂತನ ಸುದರ್ಶನ ಚಕ್ರದಿಂದ ಹತನಾಗಿ ಅವನ ದೇಹದಿಂದ ತಲೆ ಕತ್ತರಿಸಿ ಕೆಳಗೆ ಬಿತ್ತು. ಆದರೆ ಅವನ ಆತ್ಮಜ್ಯೋತಿ ಮಾತ್ರ ಪಶ್ಯತಾಂ ಸರ್ವಲೋಕಾನ 14 ಲೋಕದ ಎಲ್ಲ ಜನ ನೋಡುವಂತೆ ಆ ಭಗವಂತನ ದೇಹವನ್ನೇ ಶಿಶುಪಾಲನ ಆತ್ಮಜ್ಯೋತಿ ಪ್ರವೇಶ ಮಾಡಿತು. ಆ ಮೂಲಕ ಶಿಶುಪಾಲ ದೇವತೆಗಳಿಗೆ ಯೋಗ್ಯವಾದಂತಹ ಮೋಕ್ಷ, ಅದನ್ನ ಸಾಯುಜ್ಯ ಅಂತ ಕರೀತಾರೆ. ಅಂತಹ ಉತ್ತಮೋತ್ತಮವಾದ ಪದವಿಯನ್ನ ಒಬ್ಬ ದೇವರ ನಿಂದನೆ ಮಾಡುವವ ಪಡೆದ. ಇದು ಬಹಳ ಆಶ್ಚರ್ಯ. ದೇವರನ್ನ ಹೊಂದಲಿಕ್ಕೆ ಉಪಾಯ ಭಗವದ್ಭಕ್ತಿ. ದೇವರನ್ನು ಹೊಂದುವ ಬಯಕೆ ಇರುವವರು ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ ರೂಪದ ಭಕ್ತಿಯನ್ನ ಆ ಭಗವಂತನ ಪಾದಾರವಿಂದದಲ್ಲಿ ಮಾಡಬೇಕು. ಬೇರೆ ಯಾವುದಾದ್ರೂ ಮಾರ್ಗದಿಂದ ಭಗವಂತನನ್ನ ಹೊಂದಲಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಉಪನಿಷತ್ತುಗಳಲ್ಲಿ ನಾಣ್ಯಪಂಥ ಅಯನಾಯ ವಿದ್ಯತೆ, ಒಂದೇ ದಾರಿ. ದೇವರನ್ನ ಹೊಂದಲಿಕ್ಕೆ ಬಗೆ ಬಗೆಯ ಉಪಾಯಗಳಿಲ್ಲ. ದೇವರನ್ನ ಹೊಂದಲಿಕ್ಕಿರುವಂತಹ ಒಂದೇ ಒಂದು ಉಪಾಯ ಅಂದ್ರೆ ಅನನ್ಯವಾಗಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನಿನ್ನ ಹೊರತು ಹೊರೆಯುವವರ ನಾನಲ್ಲ
ಹರಿಯೇ ಹರಿಯೇ ಅಂತ ಭಗವಂತನ ಪಾದಾರವಿಂದದಲ್ಲಿ ಎಲ್ಲದಕ್ಕಿಂತಲೂ ಅಧಿಕವಾದ ಪ್ರೀತಿಯನ್ನ ಮಾಡಬೇಕು. ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನ ಸೇವಕೇಶು. ಎಲ್ಲ ಗುಣಗಳಿಂದ ಪರಿಪೂರ್ಣನಾದ ಆ ಭಗವಂತನಲ್ಲಿ ಸರ್ವೋತ್ತಮ ಅನ್ನುವ ಭಾವನೆಯಿಂದ ಭಕ್ತಿಯನ್ನು ಮಾಡಿದವ ಮಾತ್ರ ಸಂಸಾರದಲ್ಲಿ ಬಿಡುಗಡೆಯನ್ನು ಹೊಂದಿ ಭಗವಂತನ ಪಾದಾರದಿಂದ ಮೋಕ್ಷವನ್ನ ಪಡಿಬಹುದು. ಇದು ಬಿಟ್ಟು ಬೇರೆ ಯಾವ ದಾರಿಯಿಂದಲೂ ಭಗವಂತನನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇದು ವೇದಾಂತದ ತಿಳಿಯಾದ ತಿಳುವಳಿಕೆ ತಿರುಳು. ಆದರೆ 14 ಲೋಕದ ಜನ ಇವತ್ತು ಸಾಕ್ಷಿ. ಹುಟ್ಟಿನಿಂದ ನಿಂದೆ ಮಾಡಿದವ ದೇವರ ಸುದರ್ಶನದಿಂದ ಹತನಾಗಿ ಭಗವಂತನ ದೇಹವನ್ನೇ ಪ್ರವೇಶ ಮಾಡಿದ. ಇದನ್ನು ಕಂಡು ಆಶ್ಚರ್ಯಪಟ್ಟು ಧರ್ಮರಾಜ ನಾರದರಲ್ಲಿ ಕೇಳ್ತಾನೆ, ದೇವರನ್ನು ನಿಂದೆ ಮಾಡುವ ಇವನ ನಾಲಿಗೆಯಲ್ಲಿ ಹುಳ ಬೀಳಬೇಕಿತ್ತು, ಇವನು ಅಂಧತಮಸ್ಸಿಗೆ ಹೋಗಬೇಕಿತ್ತು. ಯಾಕಂದ್ರೆ ಭಗವನ್ ನಿಂದೆ, ದೇವರ ನಿಂದೆ ಮಾಡಿದವರು ಕೆಟ್ಟ ಕೆಟ್ಟ ಲೋಕವನ್ನ ಹೊಂದಿದ್ದನ್ನ ನಾವು ಕೇಳ್ತೇವೆ, ನೋಡ್ತೇವೆ. ಅಂಥದ್ರಲ್ಲಿ ದೇವರನ್ನ ಹುಟ್ಟಿನಿಂದ ನಿಂದೆ ಮಾಡಿದ ಇವನಿಗೆ ಮೋಕ್ಷ ಆಯ್ತಲ್ಲ. ಹಾಗಾದ್ರೆ ದೇವರನ್ನ ಹೊಂದಲಿಕ್ಕೆ ನಿಂದೆ ಕೂಡ ಒಂದು ಉಪಾಯವ. ಬಹಳ ಬೇಗ ದೇವರನ್ನ ಹೊಂದಬೇಕು ಅಂದ್ರೆ ದೇವರ ನಿಂದೆ ಮಾಡೋದು, ದೇವರ ದ್ವೇಷ ಮಾಡೋದೇ ಒಳ್ಳೆ ದಾರಿಯ ಅಂತ ಸಂಶಯದಿಂದ ಧರ್ಮರಾಜ ಪಕ್ಕದಲ್ಲಿ ಕುಳಿತಂತಹ ನಾರದರಲ್ಲಿ ಪ್ರಶ್ನೆ ಮಾಡಿದಾಗ ನಾರದರು ಹೇಳ್ತಾ ಇದ್ದಾರೆ, ನೋಡು ರಾಜ, ಈ ನಿಂದೆ, ಪ್ರಶಂಸೆ, ಉಪಚಾರ, ಅಪಚಾರ ಇದರಿಂದ ಸುಖ ದುಃಖ ಆಗೋದು ಶರೀರಕ್ಕೆ ವಿನಃ ಒಳಗಿರುವ ಆತ್ಮನಿಗಲ್ಲ. ನಮ್ಮನ್ನೇ ಯಾರಾದರೂ ಬೈದ್ರೆ ನಮ್ಮನ್ನೇ ಬೈತಾ ಇದ್ದಾನೆ ಎನ್ನುವ ದುರಭಿಮಾನ ನಮಗೆ. ಅವರಿಗೆ ಈ ದೇಹ ಬೇರೆ ಆತ್ಮ ಬೇರೆ ಅನ್ನುವ ವಿವೇಕ ಇಲ್ಲ. ಜಡ ಯಾವುದು ಚೇತನ ಯಾವುದು ಗೊತ್ತಿಲ್ಲ. ಜಡವಾದ ದೇಹದ ಒಳಗೆ ಚೇತನ ಇದ್ದು ಹೊರಗಿರುವ ಜಡವಾದ ಶರೀರವನ್ನೇ ನಾನು 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 ಅಂತ ಭ್ರಮಿಸಿದ್ದಾನೆ. ಆದ ಕಾರಣ ಅವಿವೇಕದಿಂದ ಯಾರಾದರೂ ಬೈದ್ರೆ ನಮಗೆ ದುಃಖ ಆಗತ್ತೆ, ಯಾರಾದರೂ ಹೊಗಳಿದ್ರೆ ಹಿರಿ ಹಿರಿ ಹಿಗ್ತೇವೆ. ಇದಕ್ಕೆ ಕಾರಣ ನಮ್ಮದಲ್ಲದ ದೇಹದ ಮೇಲೆ ನಮಗಿರುವ ಅಭಿಮಾನವೇ ಕಾರಣ. ಆದರೆ ಭಗವಂತನಿಗೆ ಈ ಬಗೆಯ ದುರಭಿಮಾನ ಇಲ್ಲ. ಅವನಿಗಿಂತ ಬೇರೆಯಾದ ಅವನ ಶರೀರ ಅಂತಿಲ್ಲ. ಅವನಿಗೆ ಯಾರು ಹೊಗಳಿದ್ರೂ ಹಿಗ್ಗಲ್ಲ, ಯಾರು ಬೈದ್ರೂ ಅವನು ಕುಗ್ಗಲ್ಲ. ಹಿಗ್ಗಿದವರಿಗೆ ಎತ್ತರದ ಪದವಿ ಕೊಡಲ್ಲ, ಬೈದವರಿಗೆ ಅಂಧತಮಸ್ಸಿಗೂ ಹಾಕಲ್ಲ. ಯಾರು ಬೈತಾರೆ ಯಾರು ಹೊಗಳ್ತಾರೆ ಒಳಗಿನ ಯೋಗ್ಯತೆಯನ್ನ ನೋಡಿ ಅವರಿಗೆ ಎತ್ತರವಾದ ಸ್ಥಾನವನ್ನ ಕೊಡ್ತಾ ಇದ್ದಾನೆ ವಿನಃ ಭಗವಂತ ಶಿಶುಪಾಲ ಬೈದ ಅಂತ ಅದು ನಿಂದೆಗೆ ಕಾರಣ ತಿಳ್ಕೊಳ್ಳಲ್ಲ. ಶಿಶುಪಾಲ ದೈತ್ಯರ ಪ್ರಭಾವಕ್ಕೆ ಒಳಗಾಗಿ ಭಗವಂತನ ನಿಂದೆ ಮಾಡಿದ್ದಾನೆ. ನಿಜವಾಗಿ ಅವನ ಸ್ವಭಾವ ಭಗವದ್ಭಕ್ತಿ, ಸ್ವಭಾವಕ್ಕೆ ವಿರುದ್ಧವಾಗಿ ಪ್ರಭಾವ, ಅದು ದೈತ್ಯರ ಪ್ರಭಾವ. ಒಳಗಿರುವಂತಹ ಕೆಟ್ಟ ಚೇತನದ ಸಹವಾಸ ಮಾಡಿ ಭಗವಂತನನ್ನ ನಿಂದೆ ಮಾಡಿದ್ದಾನೆ. ಆದರೆ ಭಗವಂತ ಶಿಶುಪಾಲನ ಸ್ವಭಾವವನ್ನ ತಿಳಿದು ಅವನಿಗೆ ಉತ್ತಮವಾದ ಲೋಕವನ್ನೇ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಭಗವಂತನನ್ನ ಹೊಂದಲಿಕ್ಕೆ ಒಬ್ಬೊಬ್ಬರು ಒಂದೊಂದು ಬಗೆಯಿಂದ ಭಗವಂತನ ಆರಾಧನೆ ಮಾಡ್ತಾರೆ. ಏವಂ ಕೃಷ್ಣೇ ಭಗವತಿ ಮಾಯಾ ಮನುಜ ಈಶ್ವರೇ ವೈರೇಣ ದೂತ ಪಾಪ್ಮಾನಂ ಅನುಚಿಂತಯ. ನಿಜವಾಗಿ ಆ ಭಗವಂತನಲ್ಲಿ ಅನುಚಿಂತನೆ ಮಾಡಿದ್ದಾನೆ ಶಿಶುಪಾಲ.
ದ್ವೇಷ ಮಾಡುವ ಮೂಲಕ ಭಗವಂತನಲ್ಲಿ ಮನಸ್ಸಿಟ್ಟಿದ್ದಾರಂತೆ. ಅವನಿಗೆ ದ್ವೇಷ ಮುಖ್ಯ ಅಲ್ಲ, ಭಗವಂತನಲ್ಲಿ ಮನಸ್ಸಿಡುವಂಥದ್ದು. ನಾವು ಯಾರನ್ನಾದರೂ ದ್ವೇಷ ಮಾಡಿದರೆ ಎಲ್ಲೆಲ್ಲಿ ಹೋದ್ರೂ ಅವರೇ ಕಾಣುತ್ತೆ, ಅವ್ರದೇ ನೆನಪು ಬರ್ತಿರುತ್ತೆ. ಆ ನೆನಪಿನಿಂದ ನಮ್ಮ ಮನಸ್ಸು ಆಚೆ ಈಚೆ ಹೋಗೋದೇ ಇಲ್ಲ. ಆದರೆ ಭಗವಂತ ಭಕ್ತರು ಮಾಡುವ ತಪ್ಪನ್ನ ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ. ಅದಕ್ಕೆ ಹೇಳ್ತಾರೆ, ದೇವರನ್ನ ಹೊಂದಲಿಕ್ಕೆ ಕೆಲವು ಉಪಾಯವನ್ನು ಮಾಡಿದ್ದಾರೆ. ಏನದು? ಕಾಮಾತ್, ಸ್ನೇಹಾತ್, ಭಯಾತ್, ದ್ವೇಷಾತ್ ಯಥಾ ಭಕ್ತಿ ಈಶ್ವರೇ ಮನಃ. ಏನು ಮಾಡಿದರೆ ಭಗವಂತನ ಪಾದದಲ್ಲಿ ಭಕ್ತಿ ಬರುತ್ತೋ ಅಂತಹ ಉಪಾಯಗಳನ್ನು ಮಾಡಿದ್ದಾರೆ. ಆವೇಶ್ಯ ತದಗಂಹಿತ್ವ ಬಹವಃ ತದ್ಗತಿಂಗತಃ. ಅನೇಕ ಜನ ಈ ಎಲ್ಲ ಬಗೆಯಿಂದ ಭಗವಂತನಲ್ಲಿ ಮನಸ್ಸಿಟ್ಟಿದ್ದಾರೆ. ಮನಸ್ಸಿಟ್ಟು ಭಗವಂತನ ಪಾದಾರವಿಂದದಲ್ಲಿ ದೃಢವಾದ ನಿಶ್ಚಲವಾದ ಭಕ್ತಿಯನ್ನ ಮಾಡಿ ಪಾಪದಿಂದ ಪರಿಹೃತರಾಗಿ ಪರಮಾತ್ಮನ ಪಾದವನ್ನ ಸೇರಿದ್ದಾರೆ. ಹಾಗಾದರೆ ಕಾಮ ಮಾರ್ಗದಿಂದ ಭಗವಂತನನ್ನ ಹೊಂದಿದವರು ಯಾರು? ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋಂದೃಪಾಃ ಸಂಬಂಧಾತ್ ವೃಷ್ಣಯಃ ಸ್ನೇಹಾದ್ಯೂಯಂ ಭಕ್ತ್ಯಾ ವಯಂ ವಿಭೋ. ಭಗವಂತನನ್ನ ಹೊಂದಿದವರು ಗೋಪ್ಯ ಕಾಮಾತ್. ಗೋಪಿಕಾ ಸ್ತ್ರೀಯರು ಭಗವಂತನಲ್ಲಿ ಕಾಮನೆ ರೂಪದ ಭಕ್ತಿಯನ್ನ ಮಾಡಿದ್ದಾರೆ. ಭಾಗವತ ಹೇಳುತ್ತೆ, ಕಾಮ ಮಾರ್ಗಣ ಸಮರ್ಪಿತ ಚಿತ್ತಾಹ. ಕಾಮದ ಮಾರ್ಗದಲ್ಲಿ ತಮ್ಮ ಮನಸ್ಸನ್ನ ಭಗವಂತನ ಪಾದಾರವಿಂದದಲ್ಲಿ ನಿಶ್ಚಲವಾಗಿ ಅಲುಗಾಡದ ಹಾಗೆ ದೇವರ ಪಾದವನ್ನು ಬಿಟ್ಟು ಒಂದು ಕ್ಷಣ ಅವರು ಮನಸ್ಸು ಹೋಗಲಿಲ್ಲ. ತ್ರುಟಿರುಗಾಯತೆ ತ್ವಾಮ ಪಶ್ಯತಾಂ ಕುಟಿಲ ಕುಂತಲಂ ಶ್ರೀಮುಖಂಚತೆ. ಗುಂಗುರು ಕೂದಲಿಂದ ಆವೃತವಾದಂತಹ ಕಾಂತಿಯಿಂದ ಹೊಳೆಯುವ ನಿನ್ನ ಮುಖವನ್ನ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಗವಂತನ ಪಾದಾರವಿಂದದಲ್ಲಿ ಭಗವಂತನ ರೂಪದಲ್ಲಿ ಕಾಮ ಮಾರ್ಗದಲ್ಲಿ ಮನಸ್ಸನ್ನಿಟ್ಟು ಮಾಡಿದ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಪರಮಾತ್ಮನ ಪಾದಾರವಿಂದ ಸೇರಿದವರು ಗೋಪಿಕಾ ಸ್ತ್ರೀಯರು. ಭಯದಿಂದ ಕಂಸ, ದ್ವೇಷದಿಂದ ಶಿಶುಪಾಲ, ಸಂಬಂಧದಿಂದ ವೃಷ್ಣಯ. ಯಾದವರೆಲ್ಲ ಕೃಷ್ಣನನ್ನ ನಮ್ಮ ಚಿಕ್ಕಪ್ಪ ಅಂತ, ನಮ್ಮ ಸೋದರಳಿಯ ಅಂತ, ನಮ್ಗೆ ಹತ್ತಿರದ ಬಂಧು ಅಂತ ಭಗವಂತನಲ್ಲಿ ಮನಸ್ಸಿಟ್ಟವರು. ಪಾಂಡವರಾದ ಧರ್ಮರಾಜನನ್ನು ನೋಡಿ ನಾರದರು ಹೇಳ್ತಾರೆ, ಸ್ನೇಹಾದ್ಯೂಯಂ, ನೀವು ಭಗವಂತನನ್ನ ಸ್ನೇಹಿತ ಅಂತ ಮನಸ್ಸಿಟ್ಟಿದ್ದೀರಿ. ಭಕ್ತ್ಯಾ ವಯಂ ವಿಭು. ನಾರದರಂತಾರೆ, ನಾವು ಭಕ್ತಿಯಿಂದ ಮನಸ್ಸನ್ನ ದೇವರಲ್ಲಿಟ್ಟಿದ್ದೇವೆ. ಅಂದ್ರೆ ದೇವರಲ್ಲಿ ಮನಸ್ಸಿಡೋದು ಮುಖ್ಯ. ಅದಕ್ಕೆ ಆಯ್ಕೆ ಮಾಡಿಕೊಂಡ ದಾರಿಗಳು ಕಾಮ, ದ್ವೇಷ ಮತ್ತು ಭಯ, ಸಂಬಂಧ, ಸ್ನೇಹ, ಭಕ್ತಿ. ಇದೆಲ್ಲ ಬೇರೆ ಬೇರೆ ಮಾರ್ಗ. ಈ ಮಾರ್ಗದಲ್ಲಿ ಹೋಗಿ ಭಗವಂತನ ಪಾದಾರವಿಂದದಲ್ಲಿ ಮನಸ್ಸಿಟ್ಟು ದೇವರನ್ನು ಹೊಂದಿದವರು ಅಂತ ಹೀಗೆ ಅರ್ಥ ಅಂತ ಅನ್ಸತ್ತೆ. ನಿಜ, ಶಿಶುಪಾಲ ದೇವರ ದ್ವೇಷ ಮಾಡಿದ, ಆ ಮೂಲಕ ಭಕ್ತಿ ಮಾಡಿದ. ಈ ಶ್ಲೋಕದ ಅಭಿಪ್ರಾಯವನ್ನ ಮಧ್ವಗುರುಗಳು ಅವರು ತಿಳಿಸ್ಕೊಡ್ತಾ ಹೇಳ್ತಾರೆ, ಭಗವಂತ ಈ ಗೋಪಿಕಾ ಸ್ತ್ರೀಯರು ಮಾಡುವ ಭಕ್ತಿಯ ಒಳಗೆ ಬೆರೆತ ಕಾಮವನ್ನ ಮರೆತು ಕೇವಲ ಭಕ್ತಿಯನ್ನ ಸ್ವೀಕಾರ ಮಾಡಿದ. ಕಂಸ ಭಯದಿಂದ ಕೂಡಿದ ಭಕ್ತಿ ಮಾಡಿದ. ಭಕ್ತಿಗೆ ಬೆರೆತ ಭಯವನ್ನ ಭಗವಂತ ಬಿಟ್ಟು ಅವನ ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡಿದ. ಶಿಶುಪಾಲ ದ್ವೇಷಪೂರ್ವಕವಾಗಿ ಮನಸ್ಸು ದೇವರಲ್ಲಿಟ್ಟು ಭಕ್ತಿ ಮಾಡಿದ. ಶಿಶುಪಾಲನ ಭಕ್ತಿಯ ಒಳಗೆ ಬೆರೆತ ಮಿಕ್ಸ್ ಆದಂತಹ ದ್ವೇಷವನ್ನ ದೇವರು ಬಿಟ್ಟು ಕೇವಲ ಭಕ್ತಿಯನ್ನ ಸ್ವೀಕಾರ ಮಾಡಿದ. ನಿಮ್ಮಲ್ಲಿರುವ ಬಂಗಾರದ ಸರವನ್ನ ತುಂಬಾ ವರ್ಷದಿಂದ ಹಾಕೊಂಡಿದ್ದೀವಿ, ಬೇಜಾರಾಗಿದೆ, ಹೊಸ ಪ್ಯಾಟ್ರನ್ ಮಾಡಿಸ್ಕೊಳ್ಳೋಣ ಅಂತ ಚಿನ್ನ ಬೆಳ್ಳಿಯನ್ನು ಕೊಟ್ರೆ
ನೀವು ಕೊಡುವಾಗ 20 ಗ್ರಾಮ್ ಕೊಟ್ಟಿದ್ರು ಅವರು 18 ಗ್ರಾಮ್ ಅಂತಾನೆ. ನಿಮ್ ಕಣ್ಣೆದುರಿಗೆ 20 ಗ್ರಾಮ್ ಇರುತ್ತೆ, ಅವನು ಮಾತ್ರ 18 ಅಂತಾನೆ. ಯಾಕಂತಾನೆ? 2 ಗ್ರಾಮ್ ಬೇರೆ ಲೋಹ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರೋದು ಬಿಟ್ಟು ಪ್ಯೂರ್ ಚಿನ್ನವನ್ನ ತೆಗೆದುಕೊಳ್ಳುವ ಯೋಗ್ಯತೆ ಇವನಿಗೆ ಇದೆ ಅಂದ್ರೆ, ನಮ್ಮ ಸ್ವಾಮಿಯಲ್ಲಿ ನೀವು ಭಕ್ತಿ ಮಾಡುವಾಗ ಭಕ್ತಿಯಲ್ಲಿ ಬೆರೆತ ಸಂಬಂಧ, ಇದು ತಾಮ್ರ, ದ್ವೇಷ ಇದು ಬೆಳ್ಳಿ, ಬೇರೆ ಬೇರೆ ಲೋಹಗಳಿರುವಂತೆ ಬೇರೆ ಬೇರೆ ಉಪಾಯ ಬದ್ವಗುರುಗಳು ಉಪಾಯ ಅಂತಾನೆ ಹೇಳ್ತಾರೆ. ಕಥಮೋಪಿ ವೇನಸ್ಯ ಪಂಚಾನಾಂ ಪುರುಷಾಂ ಪ್ರತಿ ತಸ್ಮಾತ್ ಕೇನಾಪಿ ಉಪಾಯೇನ ಮನಃ ಕೃಷ್ಣೆ ನಿವೇಶಯತು. ಇಲ್ಲಿ ವೇನ ಅಂತ ಒಬ್ಬಿದ್ದ. ಆ ವೇನ ಅಂಗರಾಜನ ಮಗ. ಅವನು ದೇವರ ದ್ವೇಷ ಮಾಡಿದ, ಆದರೆ ಸುಟ್ಟು ಭಸ್ಮಾಗಿ ಅಂಧಂತಮಸ್ಸಿಗೆ ಹೋದ. ದ್ವೇಷ ಮಾಡಿದವರೆಲ್ಲ ಉದ್ಧಾರ ಆಗಲ್ಲ. ದ್ವೇಷದಲ್ಲಿ ಭಕ್ತಿ ಇದ್ರೆ 5 ಉಪಾಯಗಳನ್ನು ಭಾಗವತ ಹೇಳಿದೆ. ಒಂದು ಕಾಮ, ಒಂದು ಭಯ, ಒಂದು ದ್ವೇಷ, ಒಂದು ಸ್ನೇಹ, ಒಂದು ಭಕ್ತಿ. ಈ 5 ಉಪಾಯ. ಉಪಾಯ ಅಂದ್ರೇನೆ ಆಚಾರ್ಯರು ಉಪಾಯೋ ಭಕ್ತಿರುದ್ದಿಷ್ಟ ದ್ವೇಷಾದ್ಯ ಅನುಪಾದಿಕಾ ಶಬ್ದ ನಿರ್ಣಯ ಅನ್ನುವ ಗ್ರಂಥದ ಪ್ರಮಾಣವನ್ನ ಮಧ್ವಗುರುಗಳು ಕೊಟ್ಟು, ಉಪಾಯ ಅಂದ್ರೇನೆ ಭಕ್ತಿ. ಆ ಭಕ್ತಿಯಿಂದ ಕೂಡಿದ ಕಾಮನೆ, ಭಕ್ತಿಯಿಂದ ಕೂಡಿದ ಭಯ, ಭಕ್ತಿಯಿಂದ ಕೂಡಿದ ದ್ವೇಷ, ಭಕ್ತಿಯಿಂದ ಕೂಡಿದ ಸ್ನೇಹ, ಭಕ್ತಿಯಿಂದ ಕೂಡಿದ ಭಕ್ತಿ. ನಮಗಿಲ್ಲಿ ಆಶ್ಚರ್ಯ ಅಂದ್ರೆ 4 ದೋಷಗಳು. ಯಾವುದದು? ಕಾಮ, ಭಯ, ದ್ವೇಷ, ಸಂಬಂಧ, ಸ್ನೇಹ, ಇದೆಲ್ಲ ದೋಷಗಳು. ದೇವರನ್ನ ಕಾಮಿಸಬಾರದು, ದೇವರನ್ನ ಪ್ರೇಮಿಸಬೇಕು, ಪ್ರೇಮ ಮಾಡಬೇಕು, ದೇವರ ಕಾಮ ಮಾಡಬಾರ್ದು. ದೇವರನ್ನ ಕಾಮಿಸುವ ಯೋಗ್ಯತೆ ಮಹಾಲಕ್ಷ್ಮಿಗೆ ಮಾತ್ರ, ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟೇ. ಹಾಗಾಗಿ ದೇವರಲ್ಲಿ ಭಯ ಇರಬಾರ್ದು, ಭಕ್ತಿ ಇರಬೇಕು. ಭಯಕ್ಕೂ ಭಕ್ತಿಗೂ ನೋಡಿ ವ್ಯತ್ಯಾಸ. ಹೋಮ್ವರ್ಕ್ ಮಾಡದೇ ಇರುವ ಹುಡುಗ ಟೀಚರ್ ಹತ್ರ ಹೋಗ್ಬೇಕಾದ್ರೆ ಭಯದಿಂದ ಹೋಗ್ತಾನೆ. ಹೋಮ್ವರ್ಕ್ ಮಾಡಿರುವ ಹುಡುಗ ಭಕ್ತಿಯಿಂದ ಹೋಗ್ತಾನೆ. ನರಸಿಂಹದೇವರು ಬಂದಾಗ ಹತ್ತಿರ ಹೋದವರು ಇಬ್ರು, ಒಬ್ಬ ಅಪ್ಪ, ಒಬ್ಬ ಮಗ. ಅಪ್ಪ ಭಯದಿಂದ ಹೋದ, ನಿರ್ನಾಮ ಆದ. ಭಕ್ತಿಯಿಂದ ಹೋದ ಮಗ ಉದ್ಧಾರ ಆದ. ದೇವರ ಬಳಿ ಹೋಗುವಾಗ ಕೇವಲ ಭಕ್ತಿ ಇರಬೇಕು. ಭಕ್ತಿಗೆ ಮಿಶ್ರಣ ಬೇರೆ ಏನಿದ್ರು ಅದನ್ನ ಭಗವಂತ ವಲ್ಲನೋ ಹರಿಕೊಳ್ಳನು. ಈ ಗೋಪಿಕಾ ಸ್ತ್ರೀಯರು ಮಾಡಿದ ಕಾಮ, ಕಂಸ ಮಾಡಿದ ಭಯ, ಶಿಶುಪಾಲ ಮಾಡಿದ ದ್ವೇಷ, ಯಾದವರು ಮಾಡಿದ ಸಂಬಂಧ, ಇದೆಲ್ಲ ದೋಷಗಳೇ. ಭಗವಂತ ಸ್ಮರಿಸುವರ ಅಪರಾಧಗಳ ತಾಸ್ಮರಿಸ. ಇವರೆಲ್ಲ ಭಗವಂತನ ಸ್ಮರಣೆ ಮಾಡ್ತಾ ಇದ್ರು, ಆದರೆ ಇವರಲ್ಲಿ ದೋಷನೂ ಇತ್ತು. ಆ ದೋಷವನ್ನ ನೆನಪಿಗೆ ತಾರದೆ ಇವರ ಗುಣವನ್ನು ಮಾತ್ರ ಭಗವಂತ ನೋಡಿ ಅವರನ್ನ ದೇವರು ಉದ್ಧಾರ ಮಾಡಿದ ಅಂತ ತಿಳ್ಕೊಳ್ಬೇಕೇ ವಿನಃ ಈ 5 ಉಪಾಯದಲ್ಲಿ ಯಾವುದೇ ಒಂದು ಉಪಾಯವಿಲ್ಲದ ಕೇವಲ ದ್ವೇಷ ಮಾಡಿದ ವೇನ ಅವನು ಅಂಧಂತಮಸ್ಸಿಗೆ ಹೋದ. ಭಕ್ತರು ಕೆಲವು ಬಾರಿ ದೇವರನ್ನ ದ್ವೇಷ ಮಾಡ್ತಾರೆ. ತೊಡೆಯ ಮೇಲೆ ಮಲಗಿದ ಪುಟ್ಟ ಮಗು ಅಮ್ಮನ ಹಾಲು ಕುಡಿತಾ ಕುಡಿತಾ ಕಾಲಲ್ಲಿ ಅಮ್ಮನನ್ನೇ ಒದೆಯುತ್ತೆ. ಅಮ್ಮ ಒದ್ದ ಕಾಲಿಗೆ ಮುತ್ತು ಕೊಡ್ತಾಳೆ ವಿನಃ ನನ್ನ ಹಾಲು ಕುಡಿದು ನನಗೆ ಒದಿತ್ಯ ಪ್ರಾರಬ್ಧ ಅಂತ ಹೇಳಿ ಆ ಕಾಲನ್ನು ಸಣ್ಣಗೆ ಹೆಚ್ಚಿಬಿಡ್ತಾಳ, ಕತ್ತರಿಸಿಬಿಡ್ತಾಳ. ತಾಯಿ ಮಗು ಮಾಡುವ ಅಪರಾಧವನ್ನ ಮನ್ನಿಸುವಂತೆ ಜನ್ಮ ಜನ್ಮಗಳಲ್ಲಿ ತಾಯಿ ಅಂತ ಭಗವಂತನನ್ನ ಯಾರು ಉಪಾಸನೆ ಮಾಡಿರ್ತಾರೆ. ಯೋನ ಪಿತಾ ಜಾನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮದ ಏಕಲೇವ. ಹರಿವಾಯು ಗುರುಗಳಲ್ಲ. ನಮ್ಮ ಮತದಲ್ಲಿ 3 ಜನ ತಂದೆ ತಾಯಿಗಳು. ಮಧ್ವರ ಮತದಲ್ಲಿ 3 ಜನ. ಮೊದಲನೆಯವರು ಇಲ್ಲಿ ಬೃಂದಾವನದಲ್ಲಿ ಕೂತಿದ್ದಾರೆ, ಅವರು ತಂದೆ ತಾಯಿ. ರಾಯಬಾರೋ ತಂದೆ ತಾಯಿ ಬಾರೋ ಅಂತೆ ಉಪಾಸನೆ ಮಾಡಬೇಕು. ಇವರು ಮುಂದ್ಗಡೆ ಒಬ್ಬರಿದ್ದಾರೆ, ಅವರು ನಮ್ಮ ತಂದೆ ತಾಯಿ ವಾಯು. ಅದು ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ. ಆನಂದ ತೀರ್ಥರೆ ಗತಿ. ಗತಿ ಅಂದ್ರೆ ಜ್ಞಾನಪ್ರದರು. ಗೋತ್ರ ಅಂದ್ರೆ ಉದ್ಧಾರ ಮಾಡುವವರು.
ಅವರು ನಮಗೆ ತಂದೆ ತಾಯಿ. ಇವರ ಮೇಲೆ ಕೂತಿದ್ದಾನೆ, ಅದು ತಂದೆ ವಿಠಲ, ತಾಯಿ ವಿಠಲ, ತಂದೆ ತಾಯಿ ವಿಠಲ. ಹರಿ ವಾಯು ಗುರುಗಳು ನಮಗೆ ಜನ್ಮ ಜನ್ಮಾಂತರದ ತಾಯಿ ತಂದೆ ಅಂತ ಯಾರು ಉಪಾಸನೆ ಮಾಡಿರ್ತಾರೆ, ಆ ಉಪಾಸನೆ ಮಾಡುವವರು ಏನಾದ್ರೂ ಚೂರು ಪಾರು ಮಿಸ್ಟೇಕ್ ಮಾಡಿದ್ರು ಕೂಡ ಆ ಮಿಸ್ಟೇಕ್ ನ ದೇವರು ಪರಿಗಣನೆಗೆ ತೆಗೆದುಕೊಳ್ಳದೆ ಅವರ ಭಕ್ತಿಯನ್ನ ಮಾತ್ರ ಸ್ವೀಕಾರ ಮಾಡಿ ಅವರು ಮಾಡುವ ತಪ್ಪುಗಳನ್ನ ದೇವರು ಸಹನೆ ಮಾಡ್ತಾನೆ. ದೇವರಿಗೆ ಸಿಂಹ ಅಂತ ಹೆಸರು. ಯಾವ ಸಿಂಹ? ನರಸಿಂಹ. ಯಾಕೆ ನರಸಿಂಹ ಅಂದ್ರೆ ನರರು ಮಾಡುವ ತಪ್ಪನ್ನ ಸಹಿಸಿಕೊಳ್ಳುವ ಕಾರಣ ಸಹನಾ ಸಿಂಹ ಅಂತ ಮಧ್ವಗುರುಗಳು ಹೇಳ್ತಾರೆ. ನಾವು ಮಾಡುವ ಎಲ್ಲ ಪಾಪಗಳನ್ನು ಅವನಲ್ಲಿ ಶರಣು ಹೊಂದಿ ತಪ್ಪು ಮಾಡಿದ್ದೇನೆ, ತಪ್ಪು ಸಾಸಿರವ ಒಪ್ಪಿಕೊಳ್ಳುವ ನಮ್ಮಪ್ಪ ಅಲ್ಲವೇ ನೀನು, ಬಳಿಕ ಇನ್ನು ತಿಮ್ಮಪ್ಪ ಕಾಯೋ ನೀನು ಅಂತ ಶರಣು ಹೋದರೆ ಸಾಕು. ಅಪಿಚೇತ್ ಸುಧದ ದುರಾಚಾರ ಭಜಂತೆ ಮಾಂ ಅನನ್ಯವ ಸಾಧುರೇವ ಸಮಂತವ್ಯ. ಬೇಕಾದಷ್ಟು ಪಾಪ ಮಾಡಿರ್ಲಿ, ಅಜಾಮಿಳ ಸಾಕ್ಷಿ ಎಷ್ಟು ಪಾಪ ಮಾಡಿದವ ಒಂದೇ ಒಂದ್ಸತಿ ಕೂಗಿಬಿಟ್ಟ, ದೂರೇ ಕ್ರೀಡನಕ ಸತ್ತಂ ಪುತ್ರಂ ನಾರಾಯಣ ತ್ವಯಂ. ನಾರಾಯಣ ಅಂತ ಕೂಗ್ಬಿಟ್ಟ. ನೋಡಿ, ಆ ನಾರಾಯಣಕ್ಕೆ ಹಿಂದಿಲ್ಲ ಮುಂದಿಲ್ಲ. ನಾರಾಯಣ ಬಾ ಅಂತನೂ ಕರೀಲಿಲ್ಲ, ನನ್ ಕಾಪಾಡುವಂತನೂ ಇಲ್ಲ. ಬರೀ 4 ಲೆಟರ್, ಜಗಾದ ಚತುರಕ್ಷರ ನಾರಾಯಣ ಇಷ್ಟೇ. ಅಲ್ಲಿ ನಮಃನೂ ಇಲ್ಲ, ಓಮೂ ಇಲ್ಲ, ಏನು ಬೇಡ, ಚೂರು ನಾರಾಯಣ ಅಂತ ಅಂದುಬಿಟ್ರು ಸಾಕು. ದೇವರು ಇಷ್ಟು ಸಹನಶೀಲ, ಇಷ್ಟು ಕರುಣಾಶೀಲ ಅಂದ್ರೆ ಸಾಯೋ ಕಾಲಕ್ಕೆ ದೇವರ ಸ್ಮರಣೆ ಮಾಡಬೇಕು, ದೇವರಿಗೆ ಸಂಬಂಧಪಟ್ಟದ್ದು ಸ್ಮರಣೆ ಮಾಡ್ಬೇಕಂತೆ. 4 ಅದ್ಯಾವುದಂದ್ರೆ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. 4 ಗೀತಾ ಗಂಗೆ ಚ ಗಾಯತ್ರಿ ಗೋವಿಂದೇ ತಥಾ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಸಾಯೋ ಕಾಲಕ್ಕೆ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಅಂತ ಪ್ರಾಣ ಬಿಟ್ಬಿಟ್ರೆ ದೇವರು ಕೈ ಹಿಡಿತಾನೆ. ಅಷ್ಟೊಂದೇಕ ಆಚಾರ್ಯ ಅಂತ ಕೆಲವು 4 ಅನ್ಬೇಕ. ಹೋಗ್ಲಿ ಬಿಡಿ, ನಿಮ್ಗೆ 4 ಅನ್ನಕ್ ಆಗದಿದ್ರು ಪುರುಸೋತ್ತಿಲ್ದೆ ಇದ್ರೆ ಗಾ 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 ಅಂದ್ಬಿಟ್ರೆ ಸಾಕು. ದೇವರು ನಮ್ಮನ್ನು ಗೋ 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 ಅಂತ ಮೋಕ್ಷಕ್ಕೆ ಕಳಿಸ್ಬಿಡ್ತಾನೆ. ನಮ್ಮ ಪ್ರಾಬ್ಲಮ್ ಏನಂದ್ರೆ ಗಾ ಅಕ್ಷರನೇ ಕಲ್ತಿಲ್ಲ. ಆ ಗಾ ಅಕ್ಷರ 3ನೇ ಅಕ್ಷರ ಕಾಫಿ, ಕಿರ್ಚಾಟ, ಕೂಗಾಟ. ಕಾಫಿಗೋಸ್ಕರ ಕೂಗಾಟ ಕಿರ್ಚಾಟದಲ್ಲೇ ನಿಂತ್ಕೊಂಡ್ಬಿಟ್ಟಿದೀವಿ. ಘಾ ಇಲ್ಲ, ಗಾ ಇಲ್ಲ. 3ನೇ ಅಕ್ಷರ ಗಾ. 3ನೇ ಅಕ್ಷರ ಕೂದ್ರಿ 3 ಕರಣಗಳು. ಯಾವುದು? ಕಾಯಿಕ, ವಾಚಿಕ, ಮಾನಸಿಕ. 3 ಕರಣಗಳಿಂದ ಮಾಡಿದ ಪಾಪಗಳನ್ನ ಪರಿಹಾರ ಮಾಡಿ ಪರಮಾತ್ಮ ಕೈ ಹಿಡಿದು ನಮ್ಮನ್ನ ಉದ್ಧಾರ ಮಾಡುವಂಥದ್ದು ಆ ಭಗವಂತನ ನಾಮ. ಅದನ್ನೇ ಹೇಳ್ತಾರೆ, ತಸ್ಮಾತ್ ಕೇನಾಪಿ ಉಪಾಯೇನ, ಯಾವುದೋಪಾಯದಿಂದ ಮನಸ್ಸು ದೇವರಲ್ಲಿಟ್ಟರು ಕೂಡ ಉದ್ಧಾರ ಆಗ್ತಾರೆ. ನೋಡು ಧರ್ಮರಾಜ, ನೀನೇನಂದೆ, ಅವನು ಬೈದ್ರು ಕೂಡ ದೇವರು ಅವನ್ನ ಹೇಗೆ ಉದ್ಧಾರ ಮಾಡಿದೆ ಅಂತ ಕೇಳಿದೆ ಅಲ್ಲ. ದೇವರು ಬೈದದ್ದಕ್ಕೆ ಉದ್ಧಾರ ಮಾಡಿದ್ದಲ್ಲ. ನೀವು ಎದುರಿಗೆ ನಿಂತು ಸ್ತೋತ್ರ ಮಾಡಿದ್ರೆ ಏನು ಸ್ತೋತ್ರ ಮಾಡ್ತಾ ಇದ್ದಾನಪ್ಪ ಅಂತ ದೇವ್ರೇನು ಖುಷಿ ಪಡಲ್ಲ. ನಾವು ಬಂದದ್ ನಮ್ಮನ್ನ ನೋಡೆ ಅಂತ, ನೀ ಯಾಕೆ ಬಂದೆ ನನಗೆ ಗೊತ್ತು, ನೀನು ಸ್ತೋತ್ರ ಮಾಡ್ತಿರೋದೆಲ್ಲ ನಾಟಕ, ದಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳ ಅರಿಯದಲೆ ತಂಬೂರಿ ಮೀಟಲವ ಅವ ಹರಿದಾಸನೇ. ನಾವೆಲ್ಲ ಹರಿದಾಸರ. ಹರಿದಾಸರು ಅಂದ್ರೆ ಬೃಂದಾವನದಲ್ಲಿ ಕೂತಿದ್ದಾರಲ್ಲ ಅವರೊಬ್ಬರೇ. ಹರಿಪಾದ ಕಂಜ ನಿಷೇವಣಲಬ್ಧ ಸಮಸ್ತ ಸಂಪತ್ತು. ಎಂತ ಕಷ್ಟ ಕಾಲದಲ್ಲಿಯೂ ಕೂಡ ಭಗವಂತನನ್ನ ಎಡಬಿಡದೆ ಹಿಡಿದ ಮಹಾತ್ಮರು ಮಂತ್ರಾಲಯ ಪ್ರಭುಗಳು. ಅವರು ನಿಜವಾದ ಹರಿದಾಸರು. ನಾವೆಲ್ಲ ಒಂದು ಅಕ್ಷರ ಆಡ್ ಮಾಡ್ಕೊಳ್ಳಿ, ನಾವು ಹರಿದಾಸರು ಅಲ್ಲ, ಹರಿದ ದಾಸರು, ಹರ್ಕಲ್ ದಾಸರು. ನಮ್ದು ಭಗವಂತನಲ್ಲಿ ಭಕ್ತಿ ಹರಿಯತ್ತಲ್ಲ, ಅದು ಹರಿದೋಗಿದೆ.
ಕಟ್ 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 ಕಟ್. ಅವ್ರದ್ದು ಕಟ್ ಕಟ್ ಅಲ್ಲ, ಕಟ್ ನಿಟ್ ಭಕ್ತಿ, ಕಂಟಿನ್ಯೂಟಿ ಇರುವ ಭಕ್ತಿ. ನಮ್ದು ಕಟ್ ಕಟ್, ಈ ಕರೆಂಟ್ ಆಯ್ತಲ್ಲ, ಕಟ್ 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 ಆ ಥರದ್ದು. ಅದು ಕಂಟಿನ್ಯೂಟಿ ಇರಬೇಕು. ದೇವರಲ್ಲಿ ನಿರಂತರ ಪ್ರೇಮ ಪ್ರವಾಹ ಬೇಕು. ಅದನ್ನು ಮಾಡಿದ ಮಹಾನುಭಾವರು, ನಿನಗೇನು ಗೊತ್ತು, ಅವರು ಬೈದ್ರು ಅಂತ ನೀ ತಿಳ್ಕೊಂಡಿದೀಯಾ? ದೇವರು ಬೈದದ್ದಕ್ಕೆ ಉದ್ಧಾರ ಮಾಡಿದ್ದಲ್ಲ. ದೇವರು ಅವರ ಹಿಂದಿನ ಅಕೌಂಟ್ ನೋಡಿ ಅವರನ್ನ ಮೇಲೆತ್ತಿದ್ದಾನೆ. ಅವ್ರದ್ದು ಪುಣ್ಯದ ಬ್ಯಾಲೆನ್ಸ್ ಭಾರಿ ಇದೆ. ಯಾರವರು? ವಿಷ್ಣು ಪಾರ್ಷದ ಪ್ರವರು, ವಿಪ್ರಶಾಪಾತ್ ಪದಾಚ್ಯುತರು, ಭಗವಂತನ ಅರಮನೆಯ ಹಿರಿಯ ದ್ವಾರಪಾಲಕರು ಅವರು. ಶಿಶುಪಾಲ ಆರ್ಡಿನರಿ ಅಲ್ಲ, ಭಗವಂತನ ಅರಮನೆ ವೈಕುಂಠ, ಅದರಲ್ಲಿ ಹಿರಿಯ ದ್ವಾರಪಾಲಕ. ನಾವು ದೇವರ ಪೂಜೆ ಮಾಡುವಾಗ ಮೊದಲ ದ್ವಾರಪಾಲಕ ಯಾರು? ಪೂರ್ವದ್ವಾರೇ ದ್ವಾರಶ್ರೀಯೈ ನಮಃ. ಅಲ್ಲಿ ಯಾರಿದ್ದಾರೆ? ಜಯಾಯ ನಮಃ. ಅವನೇ ಇವನು ಭಗವಂತನ ಅರಮನೆಯ ದ್ವಾರಪಾಲಕ. ವಿಪ್ರಶಾಪ, ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗಿ ಪದವಿಯಿಂದ ಚ್ಯುತವು ಕೆಳಗೆ ಬಿದ್ದಿದ್ದಾನೆ. ಇದು ದೊಡ್ಡ ಕಥೆ ನೋಡಿ. ಎತ್ತರದಲ್ಲಿರೋರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಭಾರಿ ಎತ್ತರಕ್ಕೆ ಹೋಗ್ಬಿಟ್ಟಿದೀವಿ, ನಮ್ಮನ್ನ ಇನ್ಯಾರು ಮಾತಾಡಿಸೋರಿಲ್ಲ ಅಂತ ಹೇಳಿ ಭಾರಿ ಲೆವೆಲ್ ಅಂತಿದ್ದು ದೊಡ್ಡವರಿಗೆ ಬಗ್ಗಿ ಬಾಗುವ ಬುದ್ಧಿ ಬರಲಿಲ್ಲ ಅಂತಿದ್ರೆ, ದುರಹಂಕಾರದಿಂದ ಬೀಗ್ತಾ ಇದ್ರೆ ಎಂತ ಪದವಿಲಿದ್ರು ಕೆಳಗೆ ಬೀಳ್ತೀವಿ. ಏನ್ ಪ್ರಾಬ್ಲಮ್ ಇಲ್ಲ ರೀ. ಪೂರ 24 ಸ್ಟೋರಿ ಬಿಲ್ಡಿಂಗ್ ಮೇಲ್ ಹತ್ತಿ ಅಲ್ಲಿಂದ ಬಿದ್ರಿ, ಇಂದಿರಾ ಇವರು ಎಲ್ಲಿದ್ದಾರೆ? ಕುಂಟದ ಅರಮನೆಯ ದ್ವಾರ. ಇನ್ನೊಂದು ಜನ್ಮ ಆಯ್ತು ಅಂದ್ರೆ ದ್ವಾರ ಒಳಗೆ ಎಂಟ್ರಿ ಪಡೆದು ಭಗವಂತನ ಮನೆಯೊಳಗೆ ಹೊರಟೋಗ್ಬಿಡ್ತಾರೆ, ವಾಪಸ್ ಬರಲ್ಲ. ದೇವರ ಮನೆಯ ಒಳಗೆ ಹೋಗ್ಬಿಟ್ರೆ ಸರ್ ಮತ್ತೆ ವಾಪಸ್ ಬರಲ್ಲ. ಇಲ್ಲಿ ಎಷ್ಟೋ ಬಾರಿ ರಾಯ ಬೃಂದಾವನ ನೋಡ್ಲಿಕ್ಕೆ ಹೋಗಿಂದ ಸ್ವಾಮಿಗಳು ಕಾರುಣ್ಯದಿಂದ ಒಳಗೆ ಬಿಡಿಸಿದ್ರೆ ಈಚೆಗೆ ಬರಲ್ಲ. ಕಳಿಸೋದು ಈಜಿ, ಒಳಗೆ ಹೊರಗೆ ಕಳಿಸೋದು ಬಹಳ ಕಷ್ಟ ಅಲ್ವಾ? ರಾಯರ ಹತ್ರ ಹೋದವರೇ ಈಚೆಗೆ ಬರೋದು ಕಷ್ಟ. ಇನ್ನ ರಾಯರ ಒಳಗೆ ಈ ವೈಬ್ರೇಷನ್ ಕೊಟ್ಟ ಆ ಭಗವಂತನ ಬಳಿಗೆ ಹೋದವರು, ಅವನ ಪುರಕ್ಕೆ ಹೋದ ಜನರು ಒಮ್ಮೆ ಗನ್ನ ಹಿಂದಿರುಗಾರು. ಅದೇನಿದ್ರು ತಿರುಗ್ತಿಲೆ ಎಂಡು. ಒಳಗೋದ್ರೆ ಪದಂಡಿ ಅನ್ನೋದು ಅಲ್ಲೇ, ವೈಕುಂಠದ ಒಳಗೆ ಹೋದ್ರೆ ಪದಂಡಿ ಅಂದವ್ರು ಯಾರು ಇಲ್ಲೇ ಇಲ್ಲ. ಅಲ್ಲಿ ಬರೀ ರಂಡಿ ರಂಡಿ ಅಂತ ಕರೀತಾರೆ, ಒಳಗೆ ಬನ್ನಿ ಅಂತ ಕರೀತಾರೆ ವಿನ ಪದಂಡಿ ಅನ್ನೋರಿಗೆ ನೋ ಎಂಟ್ರಿ. ಒಳಗೆ ಹೋಗಿದ್ರೆ ಸರ್, ಆದ್ರೆ ಒಳಗೆ ಹೋಗೋವರೆಗೂ ಬಿ ಕೇರ್ಫುಲ್. ನೀವು ಎಷ್ಟೇ ಎತ್ತರದಲ್ಲಿದ್ರು ಚೂರು ತಪ್ಪು ಮಾಡಿದ್ರು ಪನಿಷ್ಮೆಂಟ್ ಜಾಸ್ತಿ ಇದೆ. ಸಣ್ಣವರು ತಪ್ಪು ಮಾಡಿದಾಗ ಶಿಕ್ಷೆ ಕಮ್ಮಿ, ದೊಡ್ಡವರು ತಪ್ಪು ಮಾಡಿದಾಗ ಶಿಕ್ಷೆ ಜಾಸ್ತಿ. ಆದ್ರಿಂದ ದೊಡ್ಡವರು ಕೂಡ ಸಣ್ಣವ್ರ ಮುಂದೆ ಎಂದು ತಪ್ಪು ಮಾಡಬಾರದು. ನಾ ಮಾಡಿದ್ರೆ ಯಾರು ನನ್ ಕೇಳೋರು ಇಲ್ಲ ಅನ್ನುವ ದುರಹಂಕಾರದಿಂದ ತಪ್ಪು ಮಾಡಿದರೆ ಎಷ್ಟು ಎತ್ತರದಲ್ಲಿದ್ರು ಬೀಳ್ತಾರೆ ಅನ್ನಲಿಕ್ಕೆ ಸಾಕ್ಷಿಯಾದ ಕಥೆ ಸಪ್ತಮ ಸ್ಕಂದದ ಜಯ ವಿಜಯರ ಕಥೆ. ನಾರದರು ಹೇಳ್ತಾರೆ, ಬ್ರಾಹ್ಮಣರ ಶಾಪಕ್ಕೆ ತುತ್ತಾಗಿ ಭಗವಂತನ ಅರಮನೆಯ ಹಿರಿಯ ದ್ವಾರಪಾಲಕರಾದ ಜಯ ವಿಜಯರು ಭೂಮಿಯಲ್ಲಿ ಬಿದ್ದರು. ಅವರೇ ಶಿಶುಪಾಲ ದಂತವಕ್ತರಾಗಿ ಬಂದಿದ್ದಾರೆ. ಅವರನ್ನೇ ಭಗವಂತ ಈಗ ಸಂಹಾರ ಮಾಡಿದ್ದಲ್ಲ, ಉದ್ಧಾರ ಮಾಡಿದ್ದು ಅಂತ ತಿಳ್ಕೊಳ್ಬೇಕು. ಬೀದಿಯಲ್ಲಿ ಚಾಕು ಹಾಕಿದ್ರೆ ಕೊಲೆ, ಆಸ್ಪತ್ರೆ ಚಾಕು ಹಾಕಿದ್ರೆ ಆಪರೇಷನ್, ಬೀದಿಲಿ ಹಾಕಿದ್ರೆ ಜೈಲ್, ಆಸ್ಪತ್ರೆ ಹಾಕಿದ್ರೆ ಪ್ರೈಸ್. ಇದು ಅಲ್ವಾ? ಇದು ಸಂಹಾರ ಅಲ್ಲ, ಇದೇನಿದು ಉದ್ಧಾರ. ಉದ್ಧಾರ ಮಾಡಿದ್ದು ಭಗವಂತ ಅಂತ ತಿಳ್ಕೊಳ್ಬೇಕೇ ವಿನ ಸಂಹಾರ ಅಂತ ತಿಳ್ಕೊಳ್ಬಾರ್ದು. ಅಯೋಗ್ಯರಿಗೆ ಮಾಡಿದರೆ ಸಂಹಾರ, ಯೋಗ್ಯರಿಗೆ ಮಾಡಿದರೆ ಉದ್ಧಾರ. ಯೋಗ್ಯರು ಅಯೋಗ್ಯರ ಸಹವಾಸದಿಂದ ಅಯೋಗ್ಯರಂತೆ ವರ್ತನೆ ಮಾಡಿದರು. ದೇವರು ಅವರ ಯೋಗ್ಯತೆಯನ್ನ ನೋಡಿ ಯೋಗ್ಯತೆಗೆ ಅನುಗುಣವಾದದ್ದನ್ನು ಕೊಡ್ತಾನೆ ವಿನ ಮೇಲಿನ ನಿಮ್ ಬಿಹೇವಿಯರ್ ನೋಡಿ ಭಗವಂತ ಉದ್ಧಾರ ಮಾಡೋದಲ್ಲ ಅನ್ನುವ ಕಥೆಯನ್ನ ಹೇಳಿ ಮುಗಿಸ್ತಾ ಇದ್ದಾರೆ. ಕತೆ ನಮ್ಗೆ ನಿಮ್ಗೆ ಮುಗಿತ್ರಿ, ನಮ್ಗೆ ಮುಗಿದ್ರೆ ಸಾಕಾಗಿರುತ್ತೆ. ಅವನಿಗಾಗಲ್ಲ, ಧರ್ಮರಾಜನಿಗೆ. ಅವನ ಕಥೆ ಅಂದ್ರೆ ಕಂಟಿನ್ಯೂ. ಈ ಪುಟ್ಟ ಮಕ್ಕಳ
ಅವರ ಮನಸ್ಸು ನಿಷ್ಕಲ್ಮಶ. ಅವ್ರಿಗೇನಾದ್ರೂ ಕತೆ ಹೇಳ್ತಿದ್ರೆ ಮುಂದೆ 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 ಅಂತಿರ್ತವೆ. ನಮ್ದಾದ್ರೆ ಸಾಕು ಸುಮ್ಮನೆ ಹೇಳಿದ್ದೆ ಹೇಳ್ತಿರ್ತೀಯ, ನಮ್ಮ ಹಣೆ ಬರ ಅಲ್ವಾ. ಪುಟ್ಟ ಮಕ್ಕಳು ಅಂದ್ರೆ ನಿಷ್ಕಲ್ಮಶವಾದ ಮನಸ್ಸು ಯಾರಿಗಿದೆ? ಯಾರ ಮನಸ್ಸಿನಲ್ಲಿ ಅಹಂಕಾರ ಇಲ್ಲ, ಯಾರ ಮನಸ್ಸಿನಲ್ಲಿ ಮಮಕಾರ ಇಲ್ಲ, ಯಾರ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಷ್ಟ ಮದಗಳು ಇಲ್ಲ, ಅರಿಷಡ್ವೈರಿಗಳಿಲ್ಲ, ನಾನು ನಂದು ಇಲ್ಲ. ಹೌದೇ ದೇವರ ಕಥೆ ಅಂದ್ರೆ ಮತ್ತೆ ಮತ್ತೆ ಕೇಳುವ ಬಯಕೆ. ಅಂತವರಲ್ಲಿ ಉತ್ತಮನಾದ ವ್ಯಕ್ತಿ ಯಮಧರ್ಮನ ಅವತಾರೀಭೂತನಾದ ಧರ್ಮರಾಜ. ಅವನು ಮತ್ತೆ ಕೇಳ್ತಾ ಇದ್ದಾನೆ, ಕೀದೃಶಃ ಕಸ್ಯವ ಶಾಪಃ ಹರಿದಾಸಾದಿಮರ್ಶನಃ ಅಶ್ರದ್ಧೇಯ ಇವ ಭಾತಿ ಹರೇಹೇ ಏಕಾಂತಿನಾಂ ಭವಾನ್. ಭಾರಿ ಆಶ್ಚರ್ಯ ಅಲ್ಲ. ದೇವರ ಅರಮನೆಯ ಬಾಗಿಲಿಗೆ ಹೋಗಿ ಶಾಪ ಕೊಟ್ಟಿದ್ದಾರೆ ಅಂದ್ರೆ ಎಂಥ ಶಾಪ ಕೊಟ್ಟಿರಬೇಡ. ಏನ್ ಶಾಪ ಕೊಟ್ಟರು? ಭಗವಂತನ ಭಕ್ತರನ್ನು ಪೀಡಿಸತ್ತ, ಭಗವಂತನ ಭಕ್ತರು ಅಂತೀರಿ, ದೇವರ ಮನೆಯ ದ್ವಾರಪಾಲಕರು ಅಂತೀರಿ, ಅವರು ಭೂಲೋಕದಲ್ಲಿ ಹುಟ್ಟಿದ್ರು ಅಂತೀರಿ. ಅಲ್ಲ, ದೇವರ ಮನೆಯಲ್ಲಿ ಇದ್ದವ್ರಿಗೂ ಮತ್ತೆ ಹುಟ್ಟು ಸಾವು ಬರುತ್ತಾ? ಹುಟ್ಟು ಸಾವು ಬರೋದಾದ್ರೆ ಅಲ್ಲಿ ತನಕ ಹೋಗಿ ಏನ್ ಪ್ರಯೋಜನ? ಇದೆಲ್ಲ ಅವನ ಒಂದೊಂದೇ ಪ್ರಶ್ನೆ. ಯಾಕಂದ್ರೆ ದೇಹೇಂದ್ರಿಯ ಸುಹೀನಾನಾಂ ವೈಕುಂಠ ಪುರವಾಸಿನಾಂ, ಯಾರಿಗೆ ಇಂದ್ರಿಯ ದೇಹ ಜಡವಾದ ಇಂದ್ರಿಯ ಜಡವಾದ ದೇಹ ಇಲ್ಲ, ಅವರು ವೈಕುಂಠದಲ್ಲಿ ವಾಸ ಮಾಡ್ತಾರೆ. ಅರ್ಥಾತ್ ಸ್ವರೂಪಭೂತವಾದ ದೇಹ, ಅಲ್ಲಿ ಸಾವಿಲ್ಲ, ಅಲ್ಲಿ ನೋವಿಲ್ಲ. ವೈಕುಂಠ ಅಂದ್ರೆ ಮೂರಿಲ್ಲದ್ರು. ಈ ಭೂಲೋಕದಲ್ಲೂ ಮೂರಿಲ್ಲದೆ ಇದ್ದವರಿಲ್ಲ, ಮಾನ ಮರ್ಯ ಅದರದ್ದಲ್ಲ. ಮೂರಿಲ್ಲದ್ದು ಅಂದ್ರೆ ಜನನ ಜರ ಮರಣ, ಹುಟ್ಟು ಮುಪ್ಪು ಸಾವು. ಈ ಮೂರು ಇಲ್ಲದ ಲೋಕ ಮೋಕ್ಷ. ಇವು ವೈಕುಂಠವಾಸಿಗಳು ಅಂತೀರಿ, ಅವರಿಗೆ ಹುಟ್ಟು ಬಂತು ಅಂತೀರಿ. ಇದ್ಯಾಕೋ ಡೌಟು, ಹೇಗೆ ಹುಟ್ಟರು? ಇದನ್ನೆಲ್ಲ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಳ್ಬೇಡಿ, ವಿಸ್ತಾರವಾಗಿ ದೇವರ ಕತೆ ಹೇಳಿ. ಕತೆ ಹೇಳಲಿಕ್ಕೆ ಅಂತಾನೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಿ, ಹೇಳದೆ ಇರಬೇಡಿ, ಮತ್ತೆ ವಿಸ್ತಾರವಾಗಿ ಹೇಳಿ ಇಂದಾಗ ನಾರದರು ಹೇಳ್ತಾರೆ, ಏಕದಾ ಬ್ರಹ್ಮಣ ಪುತ್ರ ವಿಷ್ಣೋರ್ಲೋಕಂ ಯದೃಚ್ಛಯ ಸನಂದಾದಯೋ ಜಗ್ಮುಹು ಚರಂತೋ ಭುವನತ್ರಯಂ. ಒಮ್ಮೆ ಮೂರು ಲೋಕದಲ್ಲಿರುವಂತಹ ಭಗವಂತನನ್ನ, ಭಗವಂತನ ಭಕ್ತರ ದರ್ಶನ ಮಾಡೋದೇ ಉದ್ಯೋಗವಾಗಿರುವಂತಹ ಬ್ರಹ್ಮದೇವರ ಮಕ್ಕಳಾದಂತಹ ಸನಕ ಸನಂದನ ಸನತ್ ಕುಮಾರರು ವೈಕುಂಠಕ್ಕೆ ಹೋದರು. ನಮ್ಗೆ ನೋಡಿ ಇದೇ ಆಶ್ಚರ್ಯ, ವೈಕುಂಠಕ್ಕೆ ಯಾಕೆ ಹೋದರು ಅಲ್ವಾ? ಕೆಲವು ಸತಿ ಮಂತ್ರಾಲಯಕ್ಕೆ ಬಂದ್ಬಿಡ್ತಾರೆ, ಬಂದು ಬೈಕೋತಿರ್ತಾರೆ. ಬೈಕೋಬಾರ್ದು. ಇಲ್ಲಿ ಬಂದಿದ್ದೀರಲ್ಲ ಮುಗೀತು. ತುಂಬಾ ಜನ್ಮದ ಪುಣ್ಯ ಇದ್ದವ್ರಿಗಷ್ಟೇ ಬರುವ ಯೋಗ ಯೋಗ್ಯತೆ ಬರುತ್ತೆ. ದುಡ್ಡಿದ್ದವ್ರಿಗೆಲ್ಲ ಬರಕ್ಕಾಗಲ್ಲ. ಕೈಕಾಲಲ್ಲಿ ಶಕ್ತಿ ಇದ್ದವ್ರಿಗೆಲ್ಲ ಇಂಥ ಮಂತ್ರಾಲಯಕ್ಕೆ ದೊಡ್ಡವರ ಸನ್ನಿಧಾನಕ್ಕೆ ಬರಕ್ಕಾಗಲ್ಲ ರೀ. ಅವ್ರಿಗೆ ಇಚ್ಛೆ ಬರಬೇಕು, ಇವನನ್ನು ಉದ್ಧಾರ ಮಾಡಬೇಕು ಅಂತ ಅವರ ಇಚ್ಛೆಗೆ ಬಂದಾಗ ಮಾತ್ರ ಇಂಥ ಕಡೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಬಂದು ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಏನಿಲ್ಲದೆ ಇದ್ರೇನು ಒಬ್ಬರಿದ್ದಾರೆ ರಾಯ್. ಎಲ್ಲ ಕಡೆ ಹಾಟ್ ಹಾಟ್ ಹಾಟ್, ಕೂಲ್ 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 ರಾಯ್. ಅವ್ರು ನೋಡಿ ನಿಮ್ ಸಂಸಾರದ ತಾಪಗಳನ್ನೇ ಪರಿಹಾರ ಮಾಡ್ತಾ ತಪೋಮೂರ್ತಿಗಳಾಗಿ ಕೂತ ಮಹಾನುಭಾವರು. ವೈಕುಂಠಕ್ಕೆ ಸನಕಾದಿಗಳು ಹೋದ್ರು. ಯಾಕೆ ಹೋದ್ರು? ದೇವ್ರು ನೋಡ್ಲಿಕ್ಕ ಹೋಗ್ಲಿಲ್ಲ. ಯಾಕಂದ್ರೆ ಅವ್ರು ಎಲ್ಲಿರ್ತಾರ ಅಲ್ಲೇ ದೇವರನ್ನ ನೋಡುವ ಯೋಗ್ಯತೆ ಇರೋರು. ನಮ್ಗೆ ಮಂತ್ರಾಲಯಕ್ಕೆ ಬಂದ್ರೆ ರಾಯ್ ನೋಡೋ ಯೋಗ್ಯತೆ ಇಲ್ಲ. ಇದ್ ಕಡೆ ರಾಯ್ ನಾವೇನ್ ನೋಡ್ತೀವಿ? ಅವರೇನೋ ಬರ್ತಾರೆ, ಕರೆದಲ್ಲಿಗೆ ಬರುವ ಅವರೇನೋ ಬರ್ತಾರೆ. ನೋಡುವ ಯೋಗ್ಯತೆ ನಮಗೂ ಬೇಕಲ್ಲ. ನೋಡುವ ಯೋಗ್ಯತೆ ಇದ್ದವರು ಬರ್ಬೇಕಾದ್ದಿಲ್ಲ. ಇವರು ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ ಭಗವಂತನನ್ನ ನೋಡುವ ಯೋಗ್ಯತೆ ಇದ್ದವರು. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಅಂತ ಉಪಾಸನೆ ಮಾಡುವ ಯೋಗ್ಯತೆ ಉಳ್ಳ ಮಹಾನುಭಾವರಾದ ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕಾದಿಗಳು ವೈಕುಂಠಕ್ಕೆ ಬಂದ್ರಂತೆ. ಯಾಕೆ ಬಂದ್ರು?
ಎಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಯಾಕೆ ಬಂದ್ರು? ಎದೃಚ್ಛಯ. ಎದೃಚ್ಛಯ ಇದರ ಅರ್ಥ ಏನಂದ್ರೆ, ನಾವು ಹೊರಡುವಾಗಲೇ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನುವ ಇಚ್ಛೆಯಿಂದ ಯಾರಾದ್ರೂ ಮನೆ ಬಿಟ್ಟು ಹೊರಗೆ ಹೋದ್ರೆ ದಾರಿಲಿ ಎಲ್ಲಿ ಹೋಗ್ತಾ ಇದ್ದೀವಿ ಕೇಳಿದ್ರೆ ಹೇಳಲಿಕ್ಕೆ ನಮ್ಮ ಹತ್ರ ಇದೆ ಅಲ್ವಾ? ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇಲ್ಲಿಗೆ ಹೋಗ್ತಾ ಇದ್ದೀನಿ. ಇದ್ರೊಳಗೊಂದು ದುರ್ಭಾವನೆ ಅಂದ್ರೆ ನಾನು ಸ್ವತಂತ್ರ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇಲ್ಲಿಗೆ ಹೋಗ್ತಾ ಇದ್ದೀನಿ. ಆದ್ರೆ ಈ ಸನಕಾದಿಗಳಿಗೆ ಹಾಗಿಲ್ಲ. ಅವ್ರು ಎಲ್ಲಾರು ಹೊರಟ್ರೆ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಯಾರಾದ್ರೂ ಕೇಳಿದ್ರೆ ನಮ್ಗೇನು ಗೊತ್ತು ಅಂತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅದರ ಅರ್ಥ ಏನ್ ಗೊತ್ತಾ? ಹೋಗುವ ದಾರಿಯಲ್ಲಿ ಹೋದ ಹಾಗೆಲ್ಲ ಸಾಗುವವ ನಾನಲ್ಲ, ನಿನ್ನ ಸ್ಮರಣೆಯ ಬಿಟ್ಟು. ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲ್ಲುವಂತೆ ಹಾಗೆ ನಡೆಸುವಿ, ಹಾಗೆ ನಡೆಕೊಂಬೆ ಸ್ವಾಮಿ. ನೋಡಿ, ತೊಟ್ಲಲ್ಲಿ ಮಗು ಇದೆ ಅಂತ ತಿಳ್ಕೊಳ್ಳಿ. ಒಂದು ತೊಟ್ಲು, ಅದ್ರಲ್ಲಿ ಮಗು ಇದೆ. ನೀವು ನೋಡ್ತಾ ಇದ್ರಿ, ಆ ತೊಟ್ಲೇ ಆ ಕಡೆ ಹೋಗಿ ಅದೇ ಈ ಕಡೆ ಬಂದ್ಬಿಟ್ರೆ ನಿಮಗೆ ಭಯ ಆಗ್ಬಿಡುತ್ತೆ, ಎಲ್ಲೋ ಭೂತ ಚೇಷ್ಟೆ ಅಲ್ವಾ? ಹಾಗಲ್ಲ, ತೊಟ್ಲಿರುತ್ತೆ, ನೀವು ಆ ಕಡೆ ತೂಗಿದ್ರೆ ಆ ಕಡೆ, ಈ ಕಡೆ ತೂಗಿದ್ರೆ ಈ ಕಡೆ. ತೊಟ್ಲೆ ಅಲ್ಲಿ ಇಲ್ಲಿ ಹೋಗೋ ಹಾಗಿಲ್ಲ. ನಾವು ತೊಟ್ಲಿದ್ದಾಗೆ ದೇವ್ರಿಗೆ ಹೇಳ್ಬೇಕು, ನೀನು ಆ ಕಡೆ ಕಳಿಸಿದ್ರೆ ಆ ಕಡೆ, ಈ ಕಡೆ ಕಳಿಸಿದ್ರೆ ಈ ಕಡೆ ಅಲ್ವಾ? ನೀವೆಷ್ಟೋ ಸತಿ ಪೇಪರ್ ಓದಿರ್ತೀರಿ, ಮದುವೆಯ ಕಡೆಗೆ ಹೋದವರು ಮಸಾಣಕ್ಕೆ ಹೋದವರು, ಹೋಗಿದ್ದು ಮದುವೆಗೆ ಸೇರಿದ್ದು ಇವರು ಸ್ಮಶಾನಕ್ಕೆ ಹೋಗ್ಬೇಕು ಅಂತ ಹೋಗಿದ್ದ ಅಲ್ಲ. ನಿನ್ನಿಚ್ಛೆ ಮದುವೆ ಇರ್ಬೋದು, ನನ್ನಿಚ್ಛೆ ಹರಿಚಿತ್ತ ಸತ್ಯ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಅದಕ್ಕೇನೆ ಸನಕಾದಿಗಳಿಗೆ ಇಚ್ಛೆ ಅನ್ನೋದೇ ಇಲ್ಲ, ಇಚ್ಛೆ ಅನ್ನೋದೇ ಇಲ್ಲ. ನೀನ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಡೆಸ್ಟಿನೇಷನ್ ದೇವರೇ ನಮ್ ಗುರಿ. ಎಲ್ಲಿ ಕರ್ಕೊಂಡು ಹೋಗ್ತಾನೋ ಹೋಗೋದು, ಎಲ್ಲಿ ನಡೆಸ್ತಾನೋ ನಡೆಯೋದು, ಎಲ್ಲಿ ನಿಲ್ಲಿಸ್ತಾನೋ ಅಲ್ಲಿ ನಿಲ್ಲೋದು. ತೊಟ್ಲು ನಿಲ್ಲಿಸಿದ್ರೆ ನಿಂತ್ಕೊಡೋದು, ಆ ಕಡೆ ತಳ್ಳಿದ್ರೆ ಆ ಕಡೆ, ಈ ಕಡೆ ತಳ್ಳಿದ್ರೆ ಈ ಕಡೆ. ನಾವು ಜಡ, ಪರಮಚೇತನನಾದ ಪರಮಾತ್ಮನ ಅಧೀನ. ಎಲ್ಲವೂ ನಿಂದು, ನಂದೇನೋದು ಸ್ವಾಮಿ ನಿಂದೇ ಇದೆಲ್ಲ. ಈ ಭಾವನೆಯಿಂದ ಸದಾ ಸಂಚಾರ ಮಾಡುವ ಮಹಾನುಭಾವರು ಎದೃಚ್ಛೆಯ ಭಗವಂತನ ಇಚ್ಛೆಗೆ ಒಳಪಟ್ಟು ವೈಕುಂಠಕ್ಕೆ ಬಂದ್ರಂತೆ. ಯಾಕೆ ಬಂದ್ರು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನಿಧಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ.